ಬೇರೆ ವಿದ್ಯಾರ್ಥಿಯ ಹಾಸಿಗೆಯಲ್ಲಿ ಮಲಗಿದ್ದಕ್ಕೆ ವಿದ್ಯಾರ್ಥಿಗೆ ಹಾಸ್ಟೆಲ್ ವಾರ್ಡನ್ ಕೋಲಿನಿಂದ ನಿರ್ದಯವಾಗಿ ಥಳಿಸಿರುವ ಘಟನೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಮಹರ್ಷಿ ಸಾಂದೀಪನಿ ರಾಷ್ಟ್ರೀಯ ವೇದವಿದ್ಯಾ ಪ್ರತಿಷ್ಠಾನದ ಹಾಸ್ಟೆಲ್ನಲ್ಲಿ ನಡೆದಿದೆ. ಈ ಘಟನೆ ಕುರಿತು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕೇವಲ ಬೇರೆಯವರ ಹಾಸಿಗೆಯಲ್ಲಿ ಮಲಗಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋ ಅಗತ್ಯ ಇರಲಿಲ್ಲ. ಮುಂದೆ ಹೀಗೆ ಮಾಡಬಾರದು ಅಂತ ಬುದ್ಧಿ ಹೇಳಬಹುದಿತ್ತು ಅಂತ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ. ಬೇರೆ ವಿದ್ಯಾರ್ಥಿಯ ಹಾಸಿಗೆಯಲ್ಲಿ ಮಲಗಿದ್ದಕ್ಕೆ ವಿದ್ಯಾರ್ಥಿಗೆ ಕೋಲಿನಿಂದ ನಿರ್ದಯವಾಗಿ ಥಳಿಸಿದ್ದಾರೆ ಹಾಸ್ಟೆಲ್ ವಾರ್ಡನ್. ಆ ದೃಶ್ಯವನ್ನ ಗಮನಿಸಬಹುದಾಗಿದೆ. ಇದು ನೆಟ್ಟಿಗರ ಆಕ್ರೋಶಕ್ಕೂ ಕಾರಣವಾಗಿದೆ. ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಕೋಲಿನಿಂದ ನಿರ್ದಯವಾಗಿ ಹಾಸ್ಟೆಲ್ ವಾರ್ಡನ್ ಥಳಿಸ್ತಾ ಇರುವುದನ್ನು ಕಾಣಬಹುದು. तुम लोगों को तुम्हारा बिस्तर है कि नहीं है? तो अपने बिस्तर पर सोना नहीं आता आप लोगों को? अपने बिस्तर पर सोना नहीं आता? कब सोएंगे? हाँ? उठन कथा करो या कूदो बाहर घूमो वो चलाने दिखाता था। हेलो किसी के बिस्तर पर क्यों सोते हैं? अरे क्यों नहीं सोते हैं? ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಡೆದಿರೋ ಘಟನೆ ಇದು. ಹಾಸ್ಟೆಲ್ನಲ್ಲಿ ಬೇರೆ ವಿದ್ಯಾರ್ಥಿಯ ಬೆಡ್ಡಲ್ಲಿ ಮಲಗಿದ ವಿದ್ಯಾರ್ಥಿ ಅನ್ನುವಂಥ ಕಾರಣಕ್ಕೆ ಹಾಸ್ಟೆಲ್ ವಾರ್ಡನ್ನು ಹಿಡಿದು ಹಿಗ್ಗಾಮುಗ್ಗ ವಿದ್ಯಾರ್ಥಿಯನ್ನ ಥಳಿಸ್ತಾ ಇರುವಂಥದ್ದು. ಬೇರೆ ವಿದ್ಯಾರ್ಥಿಯ ಹಾಸಿಗೆಯಲ್ಲಿ ಮಲಗಿದ್ದೇ ತಪ್ಪಾಗೋಯ್ತು, ಅದೇನೋ ಅಪರಾಧ ಆಗೋಗ್ಬಿಡ್ತೇನೋ ಅನ್ನುವಂತಹ ರೀತಿಯಲ್ಲಿ ನಿರ್ದಯವಾಗಿ ಕಟುಕನ ರೀತಿ ಹಾಸ್ಟೆಲ್ ವಾರ್ಡನ್ ವರ್ತಿಸ್ತಾ ಇರುವಂಥದ್ದು. ಕೋಲಿನಿಂದ ಮನಬಂದಂತೆ ಥಳಿಸ್ತಾ ಇದ್ದಾನೆ. ಪಾಪ ಆ ವಿದ್ಯಾರ್ಥಿ ಆ ಪೆಟ್ಟು ಬಿದ್ದಾಗ ಎಷ್ಟು ಬೆಚ್ಚಿ ಬೀಳ್ತಾನೆ, ತಡ್ಡಿಸ್ಕೊಳ್ತಾನೆ. ಬಾಸುಂಡೆ ಬರುವ ರೀತಿಯಲ್ಲಿ ಹಾಸ್ಟೆಲ್ ವಾರ್ಡನ್ ನಿರ್ದಯವಾಗಿ ನಡೆಸಿಕೊಂಡಿರುವಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.